ವಾಸುದೇವ್ ಸರ್ ಒಂದು ಸ್ಪಷ್ಟ ಉತ್ತರ ಬೇಕಾಗಿತ್ತು. ಅವ್ರು ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕಮಿಟಿಯಲ್ಲಿ ಇದ್ರು, ಅವ್ರಿಗೆ ಗೊತ್ತಿರ್ಲಿಲ್ವಾ ಬೇರೆ ದೇಶದ ಅಲ್ಲಿರುವಂತಹ ಧರ್ಮ ಗುರುಗಳನ್ನ ಕರೆಸಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿಸಬಾರ್ದಂತ ಗೊತ್ತಿರ್ಲಿಲ್ವಾ? ಟೂರಿಸ್ಟ್ ವೀಸಾದಲ್ಲಿ ಇದು ನಿಯಮ ಉಲ್ಲಂಘನೆ ಅಲ್ವಾ? ಚೀಫ್ ಗೆಸ್ಟ್ ಆಗಿ ಅವ್ರ ಸರ್ಕಾರ ಇತ್ತಲ್ಲ. ಒಂದ್ ನಿಮಿಷ ಸರ್, ಸಂವಿಧಾನದ ಪ್ರಕಾರ ಯಾವುದೇ ಫಾರಿನರ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಅದು ಸಂವಿಧಾನ ವಿರೋಧಿ ಅಲ್ಲ. ಇವ್ರು ಸಂವಿಧಾನ ಸುಟ್ಟಾಗೋರು ಹೇಳ್ತಾ ಇದ್ದಾರೆ. ನಿಮ್ ಕಾಟದಿಂದ ಬೆಂಕಿ ಇಡ್ತೀರಾ ಅಂತ, ಕರ್ನಾಟಕದಲ್ಲೂ ಯುಪಿ ತರ ಬೆಂಕಿ ಇಟ್ಬಿಡ್ತೀರಾ ಅಂತ ತಗೊಂಡಿದ್ದಾರೆ. ನೀವು ಸರ್ಕಾರದ ಪರವಾಗಿ ಬಂದಿದ್ರು, ಯಾರ ಪರವಾಗಿ ಬಂದಿದ್ರು? ಮುಸಲ್ಮಾನರ ಪರವಾಗಿ ಬಂದಿದ್ದೀರಾ? ಮುಸಲ್ಮಾನರ ಪರವಾಗಿ ಬಂದಿದ್ದೀನಿ. ನಮ್ ಕರ್ನಾಟಕ ನಮಗ್ ಸಂಬಂಧಪಟ್ಟಿದ್ದು. ಕರ್ನಾಟಕದಲ್ಲಿ ಬೆಂಕಿ ಇಡ್ತಾರೆ ಅಂತ ವಾಪಸ್ ತಗೊಂಡಿದ್ದಾರೆ. ಇವರು ಯುಪಿನಲ್ಲಿ ಬೆಂಕಿ ಇಟ್ಟಿದ್ದಾರೆ, ಕರ್ನಾಟಕದಲ್ಲೂ ಇಡ್ತಾರೆ ಅಂತ ವಾಪಸ್ ತಗೊಂಡಿದ್ದಾರೆ. ಜನರಿಗೆ ತಪ್ಪು ಅಭಿಪ್ರಾಯ ಹೋಗ್ತಾ ಇದೆ. ಇದು ಕಾನೂನು ಉಲ್ಲಂಘನೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ಒಂದ್ ನಿಮಿಷ ನೀವ್ ಹೇಳ್ತಾ ಇದ್ದೀರಾ ಜಮೀರ್ ಅವರು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ, ಮೊದ್ಲು ಕರೆಯುವಾಗ ಗೊತ್ತಿಲ್ವಾ ಅಂತ ನೀವ್ ಕೇಳ್ತಾ ಇದ್ದೀರಾ. ನೋಡಿ, ಪದೇ ಪದೇ ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ, ಎಲ್ಲಾ ಧರ್ಮದ ಗುರುಗಳು ಎಲ್ಲಾರು ಹೇಳ್ತಾ ಇದ್ದಾರೆ, ಇದು ಧರ್ಮ ಪ್ರಚಾರಕ್ಕೆಲ್ಲ ಬರ್ತಾ ಇರೋದು. ಇದು ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ನೀವು ಎತ್ತಿದ್ರೆ ಧರ್ಮ ಪ್ರಚಾರ ಅಲ್ಲ. ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಜಮೀರ್ ಅವ್ರಿಗೆ ಅದು ಬಹಳ ಚೆನ್ನಾಗಿ ಗೊತ್ತಿದೆ, ಇದು ಧರ್ಮ ಪ್ರಚಾರ ಅಲ್ಲ. ಅರ್ಥ ಆಯ್ತಾ? ಇದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಬಿಟ್ಟು ಈ ಧರ್ಮ ಪ್ರಚಾರ ತಗೊಂಡಿದ್ದು ಬೆಂಕಿ ಇಡ್ತೀರಾ ಅಂತ ಯುಪಿನಲ್ಲಿ ಇಟ್ಟಿದ್ದೀರಲ್ಲ, ಅದನ್ನ ಕರ್ನಾಟಕದಲ್ಲಿ ಬೆಂಕಿ ನಾನು ಮಾತಾಡ್ತೀನಿ ನೋಡಿ. ದಯವಿಟ್ಟು ಅವ್ರು ಯಾಕೆ ವಾಪಸ್ ತಗೊಂಡ್ರು ಅದನ್ನ ಅವ್ರನ್ನು ಕೇಳೋಣ. ನಾವು ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ತೀವಿ. ಇವತ್ತು ನೀವು ಬಿಜೆಪಿ ಅವ್ರಿಗೆ ಬೇರೆ ಏನು ಸಿಗ್ತಾ ಇಲ್ಲ. ಇಲ್ಲಿ ಪ್ರತಿದಿನ ಇಲ್ಲಿ ಕೇಳಿ. ದಯವಿಟ್ಟು ನನ್ಗೆ ಒಂದೇ ಒಂದ್ ಸೆಕೆಂಡ್ ಮಾತಾಡಕ್ ಬಿಡಿ. ದಯವಿಟ್ಟು ಒಂದ್ ನಿಮಿಷ ನೀವು ಮಾತಾಡಿ. ಪ್ರಶ್ನೆ ನೀವು ಮಾತಾಡಿ, ನಾನು ಅಡ್ಡ ಮಾಡಲ್ಲ.